ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ನಿಂಗ್ ಆಫೀಸ್ಗೆ ಹೋಗಿದ ತಕ್ಷಣ ಒಂದು ಬ್ರೈಟ್ ಬಿಗಿನಿಂಗ್ ಸ್ಕೂಲ್ದು ಸರ್ಟಿಫಿಕೇಟ್ ಅರ್ಜೆಂಟ್ ಇದೆ ಅಂತ ಹೇಳಿದ್ರು. ಈ ಥರ ಶೀಟ್ಸ್ ಎಲ್ಲ ಶಫಲ್ ಮಾಡಿ ನಾನು ಪ್ರಿಂಟ್ ಹಾಕೋಕ್ಕೆಲ್ಲ ರೆಡಿ ಮಾಡ್ತಿದ್ದೀನಿ ನೋಡಿ. ಶಫಲ್ ಮಾಡಿದೆ ಹಂಗೆ ಹಾಕಿದ್ರೆ ಫುಲ್ ಪೇಪರೆಲ್ಲ ಜಾಮ್ ಆಗಿಬಿಡುತ್ತೆ. ಅದರಿಂದ ಈ ಥರ ಶಫಲ್ ಮಾಡಿ ಹಾಕಬೇಕು. ತುಂಬ ಶೀಟ್ಸ್ ಹಾಕಬೇಕಾದ್ರೆ ಶೀಟ್ಸ್ ಎಲ್ಲ ನಾನೆಲ್ಲ ಹಾಕಿ ಎಲ್ಲ ಸೆಟಪ್ ಮಾಡಿ ಸೆಟ್ಟಿಂಗ್ಸ್ ಎಲ್ಲ ಮಾಡಿಬಿಟ್ಟು ಮತ್ತು ಸಿಸ್ಟಮ್ ಹತ್ರ ಹೋಗಿ ಡಿಸೈನ್ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೆ. ಆಲ್ರೆಡಿ ಸೆಟ್ ಮಾಡಿರೋ ಡಿಸೈನ್ ಎಲ್ಲ ನಾನು ಒಂದ್ಸಲ ಪ್ರಿವ್ಯೂಲೆಲ್ಲ ಚೆಕ್ ಮಾಡಿದೆ. ಯಾಕಂದರೆ ಪ್ರಿಂಟ್ ಒಂದೇ ಸಲ ಕೊಟ್ಬಿಟ್ಟೆ. ಅಷ್ಟು ಶೀಟ್ಸ್ ಒಂದೇ ಸಲ ಪ್ರಿಂಟ್ ಹಾಕಿದೆ ನೋಡಿ. ಪ್ರಿಂಟ್ ಯಾವ ಥರ ಬರ್ತಿದೆ ಅಂತ ಒಂದು 2 ಮಿನಿಟ್ಸಲ್ಲೇ ಪ್ರಿಂಟ್ ಆಗಿಬಿಡ್ತು. ಮತ್ತು ನಮ್ಮ ಹುಡುಗರು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನೇ ಪ್ರಿಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕಟಿಂಗ್ ಎಲ್ಲ ಮಾಡಿಕೊಟ್ಟೆ. ನಿಮ್ಗೇನಾದರೂ ಡಿಸೈನ್ ರೆಡಿ ಇದೆ, ವಿಸಿಟಿಂಗ್ ಕಾರ್ಡ್ ಇರ್ಬೋದು, ಸರ್ಟಿಫಿಕೇಟ್ ಇರ್ಬೋದು, ಯಾವುದೇ ಪ್ರಿಂಟ್ ಆದರೂ ನಿಮಗೆ ಡಿಜಿಟಲ್ ಪ್ರಿಂಟ್ ಆದರೆ ನಿಮಗೆ ಹಾಫ್ ಆನ್ ಅವರಲ್ಲಿ ಸಿಕ್ಬಿಡುತ್ತೆ. ಒಂದು 10-15 ಮಿನಿಟಲ್ಲೂ ಬೇಕಾದ್ರೆ ಸಿಗುತ್ತೆ ನಿಮ್ಮ ಡಿಸೈನ್ ರೆಡಿ ಇದ್ದರೆ. ಮತ್ತು ಫ್ಲೆಕ್ಸು ಬ್ಯಾನರ್ ಎಲ್ಲ 1 ಅವರ್ ಆಗುತ್ತೆ. ನಿಮಗೇನಾದರೂ ವಿಸಿಟಿಂಗ್ ಕಾರ್ಡು, ಸರ್ಟಿಫಿಕೇಟು, ಫ್ಲೆಕ್ಸ್ ಪ್ರಿಂಟು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಪ್ಲೀಸ್ ಕಂದ ಪ್ರಿಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಮಿಷಿನಲ್ಲೇ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಸೆಟ್ ಮಾಡಿರ್ತೀವಿ ಮತ್ತು ಮಾರ್ಕ್ ಕೂಡ ಮಾಡಿರ್ತೀನಲ್ಲ, ಅದನ್ನೆಲ್ಲ ನೋಡ್ಕೊಂಡಂಗೆ ನಾನೇ ಕಟಿಂಗ್ ಮಾಡಿದೆ. ಮತ್ತು ಅವ್ರು ಬ್ಯುಸಿ ಇದ್ದಾರೆ, ಅವ್ರನ್ನ ಮತ್ತೆ ಏನು ಕರೆಯೋದು ಅಂತೇಳಿ ಅದೆಲ್ಲ ಕಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿದೆ. ಕಟಿಂಗ್ ಮಾಡಿದ್ಮೇಲೆ ಇದು ಔಟ್ಪುಟ್ ಯಾವ ಥರ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. A4 ಸೈಜ್ ಇದ್ದಿತ್ತು. ನಾನು 13/19 ಶೀಟಲ್ಲಿ ಪ್ರಿಂಟ್ ಹಾಕಿದೆ. ಒಂದು ಶೀಟಲ್ಲಿ 2 ಬಂದಿತ್ತು. ಅದು ಪ್ರಿಂಟ್ ಹಾಕಿದ್ದಾದಮೇಲೆ A4 ಸೈಜ್ಗೆ ಕಟ್ ಮಾಡಿರೋದು. ಫೈನಲಿ ಈ ಥರ ಬಂತು ಸರ್ಟಿಫಿಕೇಟ್ಸು. ಮತ್ತು ಕಸ್ಟಮರ್ಗೊಂದು ಫೋಟೋ ಕಳಿಸ್ದೆ. ಅವರು ಓಕೆ ಚೆನ್ನಾಗಿದೆ ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ ಅವರೇ ಕಳಿಸಿರೋದು JPG ಇಮೇಜು. ಕ್ಲಾರಿಟಿ ಕೂಡ ಸ್ವಲ್ಪ ಕಮ್ಮಿನೇ ಇತ್ತು, ಬಟ್ ಪ್ರಿಂಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಕ್ಲಾರಿಟಿ ಕಮ್ಮಿ ಇದ್ರೂ ಡಿಜಿಟಲ್ ಪ್ರಿಂಟ್ ಆಗಿರೋದ್ರಿಂದ. ಈ ಥರ ಪ್ರಿಂಟಿಂಗ್ ಏನಾದರೂ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ.